ವಿಧಾನಸಭಾ ಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಆನ್ಲೈನ್ನಲ್ಲಿ ಟಿಕೆಟ್ ಪಡೆದವರು ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಆದರೆ ಇದನ್ನ ಯಾರು ಬೇಕಾದರೂ ಪಡೆಯಬಹುದು. ಅದನ್ನ ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಟಿಕೆಟ್ ಪಡೆಯುವ ಪ್ರಕ್ರಿಯೆಯಲ್ಲಿ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರು ಭಾಗವಹಿಸುವ ಸಾಧ್ಯತೆ ಇದೆ. ಆದರೆ ಇದರಲ್ಲಿ ಯಾವುದೇ ದುರ್ಬಳಕೆ ಆಗಿಲ್ಲ, ನಿಯಮಗಳನ್ನ ಉಲ್ಲಂಘಿಸದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಉಪಚುನಾವಣೆಗಳ ಕುರಿತು ಮಾತನಾಡಿದ ಅವರು, ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಶ್ವಾಸವಿದೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಜನರ ಪರವಾಗಿ ಮಾಡಿದ ಕೆಲಸಗಳು ಪಕ್ಷಕ್ಕೆ ಗೆಲುವು ತಂದುಕೊಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತವೆ ಮತ್ತು ಪಕ್ಷ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಎಂದು ತಿಳಿಸಿದ್ದು, ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ ಡಾಕ್ಟರ್ ಪರಮೇಶ್ವರ್ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸ್ಪಷ್ಟಪಡಿಸಿತ್ತು. ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕರಿಸಿದ್ದು ಮತ್ತು ನವದೆಹಲಿಗೆ ಶೇಕಡಾವಾರು ಹಣವನ್ನ ಕಳುಹಿಸಿದ್ದು ಇದೇ ವಿಚಾರಕ್ಕೆ ಸಂಬಂಧಿಸಿದ್ದು ಎಂದು ಆರೋಪಿಸಿದ್ದಾರೆ. ಈ ವಿಚಾರವು ಚುನಾವಣೆಯ ಮೇಲೆ ಪರಿಣಾಮ ಬೀರುವುದಿಲ್ಲ. ನಾವು ಮೀಸಲಾತಿ ನೀಡಲು ಬದ್ಧರಾಗಿದ್ದೇವೆ ಮತ್ತು ಪ್ರತಿಕ್ರಿಯೆಗಳು ನಡೆಯುತ್ತಿವೆ ಎಂದು ಸ್ಪಷ್ಟಪಡಿಸಿದ್ದು, ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮುಂದೂಡಲ್ಪಟ್ಟಿದೆ ಮತ್ತು ಸಭೆಯನ್ನ ಕರೆಯುವ ಕುರಿತು ಮುಖ್ಯಮಂತ್ರಿಗಳು ನಿರ್ಧರಿಸುತ್ತಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ನಡೀತಾನೆ ಇದೆ. ಆದರೆ ವಿಶೇಷವಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಬೈ ಎಲೆಕ್ಷನ್ ಆದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನ ಬಿಜೆಪಿ ಅವರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಒಂದು ಹೇಳ್ತಿದ್ರಿ. ಬಿಜೆಪಿ ಅಂದ್ರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದಾರೆ. ನಿಮ್ ಸರ್ಕಾರದಲ್ಲಲ್ವಾ ಸರ್ ಅದು ಹೋರಾಟ? ಹಿಂದೇನಾಯ್ತಲ್ರಿ, ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು ಡೆಲ್ಲಿಗೆ ಪರ್ಸೆಂಟೇಜ್ ಹಾಕಿ ಕಳಿಸ್ಬಿಟ್ರು. ಯಾವ ಆಧಾರದ ಮೇಲೆ ಪರ್ಸೆಂಟೇಜ್ ಹಾಕಿ ಕಳಿಸಿದ್ರು? ಆ ಗೊಂದಲದ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಬೇರೆ ಏನು ಇಲ್ಲ. ಒಳ ಮೀಸಲಾತಿ ವಿಚಾರ ಏನ್ ಎಫೆಕ್ಟ್ ಆಗಲ್ಲ ಸರ್ ಕಾಂಗ್ರೆಸ್ಗೆ? ನಾವು ವಾಪಸ್ಸು ತಗೊಳ್ತೀವಿ ಅಥವಾ ಮಾಡೋದಿಲ್ಲ ಅಂತ ಏನಾರು ಹೇಳಿದ್ವಿ. ನಾವು ಬದ್ಧವಾಗಿದ್ದೀವಪ್ಪ ಅಂತ ಹೇಳಿದೀವಿ. ಪ್ರಾಸೆಸ್ ಅಲ್ಲಿ ಇದೆಯಾ ಅಲ್ವಾ? ಅದಕ್ಕೋಸ್ಕರ ಪ್ರಾಸೆಸ್ ಅಲ್ಲಿ ಇರೋದ್ರಿಂದ ಪೋಸ್ಟ್ಪೋನ್ ಆಯಿತು. ಅದು 27ನೇ ತಾರೀಕು ಕ್ಯಾಬಿನೆಟ್ ಸ್ಪೆಷಲ್ ಆಗಿದ್ದು ಪೋಸ್ಟ್ಪೋನ್ ಆಯಿತು. ಅದನ್ನ ಮುಂದೆ ಎಲೆಕ್ಷನ್ ಆದ್ಮೇಲೆ ಮುಂದೆ ಅದನ್ನ ಪ್ರೋಸೆಸ್ ಅನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದೇನೆ. ಸ್ಪೆಷಲ್ ಕ್ಯಾಬಿನೆಟ್ ಕರೀತೀರಿ ಸರ್? ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ಸರ್, ಈಗ ಹಿಂದಿ ಕಡ್ಡಾಯ ಅಲ್ಲ ಅನ್ನೋಂಥ ಪ್ರಾಥಮಿಕ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ ಸರ್. ಇವತ್ತು ರಕ್ಷಣಾ ವೇದಿಕೆಯವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇನು ಹೊಸದೇನಲ್ಲ. ನಾನು ಶಾಲೆಯಲ್ಲಿ ಓದುವಾಗ್ಲಿಂದ ಡೌನ್ ವಿತ್ ಹಿಂದಿ ಅಂತ ನಮ್ಮನೆ ನಮ್ಮ ಕೈಲೇ ಕೂಗಿಸ್ತಾ ಇದ್ರು ಅವಾಗ. ಅದೆಲ್ಲ ಅವಾಗಿಂದನೂ ನಡೆದಿದೆ ಗೊಂದಲ. ಅದ ಗೊಂದಲ ಒಂದು ಅಂತ್ಯ ಆಗಬೇಕು. ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥದ್ದು ಮೊದಲಿಂದ ಕೇಳಿರೋದು. ಅದು ಕನ್ನಡ ನಾವು ಕೇಳ್ತೀವಿ, ತೆಲುಗಲ್ಲಿ ಅವರು ಆಂಧ್ರದವ್ರು ಕೇಳ್ತಾರೆ. ಈ ರೀತಿ ನಡೀತಾನೆ ಇದೆ. ಆದರೆ ವಿಶೇಷವಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಸದರ್ನ್ ಇಂಡಿಯಾದಲ್ಲಿ ಅದು ಮೊದಲಿಂದಾನೂ ಇದೆ. ಅದು ಬಗೆಹರಿದ್ರೆ ಒಳ್ಳೇದು. ಲೋಕಸಭಾ ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಬೈ ಎಲೆಕ್ಷನ್ ಆದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನ ಬಿಜೆಪಿ ಅವರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಒಂದು ಹೇಳ್ತಿದ್ರಿ. ಬಿಜೆಪಿ ಅಂದ್ರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದಾರೆ. ನಿಮ್ ಸರ್ಕಾರದಲ್ಲಲ್ವಾ ಸರ್ ಅದು ಹೋರಾಟ? ಹಿಂದೇನಾಯ್ತಲ್ರಿ, ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು